ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪವನ್ ಪವು ಮಾತಾಡ್ತಾ ಇದ್ದೀನಿ. ಸೊ ನಾನಿವತ್ತು ಬಂದಿರೋದು ಭೀಮಾ ರಿವ್ಯೂ ಹೇಗಿರುತ್ತೆ ಅಂತ ಹೇಳಕ್ಕೆ. ಜಸ್ಟ್ ತಾನೇ ಭೀಮಾ ಮೂವಿ ನೋಡ್ಕೊಂಡ್ ಬಂದೆ. ಸೊ ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಭೀಮಾ ಈಸ್ 10 out of 10. 10ಕ್ಕೆ 10 ರೇಟಿಂಗ್ ಕೊಡ್ತೀನಿ. ಯಾಕಂದ್ರೆ ಅವರು ಚೂಸ್ ಮಾಡಿರೋಂಥ ಸಬ್ಜೆಕ್ಟ್ ಮೇನ್ಲಿ ದುನಿಯಾ ವಿಜಯ್ ಸರ್ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿದ್ದಾರೆ ಗೊತ್ತಾ, ಅಲ್ಟಿಮೇಟ್. ಯಾಕಂದ್ರೆ ತುಂಬಾ ವೆಯ್ಟೇಜ್ ಇರುವಂತ ಸ್ಕ್ರಿಪ್ಟ್ ಅದು. ಸೊ ಇವಾಗ ಏನು 10ನೇ ಕ್ಲಾಸ್ ಹುಡುಗರು ಆಗಿರ್ಬೋದು, ಮತ್ತೆ ಕಾಲೇಜ್ ಹುಡುಗರು, ಬ್ಯಾಂಗ್ಳೂರ್ ಎಕ್ಸ್ಪೆಷಲಿ ಬ್ಯಾಂಗ್ಳೂರ್ ಸೈಡ್ ಹುಡುಗರು ಏನಿದ್ದಾರೆ ತುಂಬಾ ಒಂದು ಮಾದಕ ಸೇವನೆಗೆಲ್ಲ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಈ ಗಾಂಜಾ ಡ್ರಗ್ಸ್ ಅಂತದಕ್ಕೆಲ್ಲ ಅಡಿಕ್ಟ್ ಆಗಿದಾರಲ್ಲ, ಸೊ ಅದಕ್ಕೋಸ್ಕರ ಮಾಡಿರುವಂತ ಕತೆ. ಆಮೇಲೆ ದುನಿಯಾ ವಿಜಯ್ ಸರ್ ಡೈರೆಕ್ಷನ್ ಮತ್ತೆ ಅವರ ಸ್ಕ್ರಿಪ್ಟ್ ಎರಡೂ ಅವರೇ ಆಗಿರೋದ್ರಿಂದ ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲೂ ಒಂದು ಸೆಕೆಂಡ್ ಕೂಡ ನಿಮಗೆ ಬೋರ್ ಅನ್ಸಲ್ಲ. ಸೊ ಮೂವಿಲಿ ನನಗನ್ಸಿದ್ದು ಅಲ್ಲಿ ಇಲ್ಲಿ ಮಧ್ಯ ಸಾಂಗ್ ನನಗೆ ಡಿಸ್ಟರ್ಬ್ ಮಾಡಲ್ಲ. ತುಂಬಾ ಒಂಥರ ಫ್ಲೋಲಿ ಕತೆ ಹೆಂಗೋಯ್ತು ಏನಂತಾನೆ ಗೊತ್ತಾಗಲ್ಲ. ತುಂಬಾ ಕ್ಯೂರಿಯಾಸಿಟಿನೇ ಇರುತ್ತೆ ಮೂವಿನಲ್ಲಿ. ಆಮೇಲೆ ಇನ್ನೊಂದು, ಈ ಟೈಮ್ನಲ್ಲಿ ಭೀಮಾ ಮೂವಿ ಬಂದು ತುಂಬಾ ಒಳ್ಳೇದಾಗಿದೆ. ಯಾಕಂದ್ರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತು, ಇವಾಗ ಒಂದು ಥಿಯೇಟರ್ಸ್ ಎಲ್ಲ ಮುಚ್ತಾ ಇದ್ದಾರೆ, ಥಿಯೇಟರ್ಗಳೆಲ್ಲ ಮುಚ್ಕೊಂಡ್ ಬರ್ತಾ ಇದ್ದಾರೆ. ಸಿಂಗಲ್ ಸ್ಕ್ರೀನ್ ಅಂತೂ ನೀವು ರೇರ್ ತುಂಬಾ ಕಷ್ಟ ನೋಡೋಕೆ. ಯಾಕಂದ್ರೆ ಒಂದು ಸಿನಿಮಾಗಳು ಬರ್ತಾ ಇಲ್ಲ, ದೊಡ್ಡ ದೊಡ್ಡ ಹೀರೋಗಳೆಲ್ಲ ಎಲ್ಲ ತುಂಬಾ ಟೈಮ್ ತಗೊಂತಾ ಇದ್ದಾರೆ ಮೂವಿ ಮಾಡೋದಕ್ಕೆ. ಸೊ ಈ ಮೂವಿ ಬಂದು ತುಂಬಾ ಒಳ್ಳೇದಾಯ್ತು ಅಂತಾನೆ ಅನ್ಕೋಬಹುದು. ಯಾಕಂದ್ರೆ ಇವಾಗ ಜನಗಳು ಇನ್ಮೇಲ್ ಸ್ಟಾರ್ಟ್ ಆಗ್ತಾರೆ ಥಿಯೇಟರ್ಗೆ ಬರೋದಕ್ಕೆ. ಸೊ ಅದು ಒಂದು, ಯಾಕಂದ್ರೆ ಥಿಯೇಟರ್ಗಳಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು? ಏನು ಮಾಡೋಕ್ಕಾಗಲ್ಲ. ಇವಾಗ ಮನೇಲಿ ಕೂತ್ಕೊಂಡ ಸಿನಿಮಾ ಅಂತೂ ನೋಡೋಕ್ಕಾಗಲ್ಲ. ಇವಾಗ ಒಂದು ಫೋನ್ ಬರ್ತಾ ಇರುತ್ತೆ, ಡಿಸ್ಟರ್ಬ್ ಆಗ್ತಾ ಇರುತ್ತೆ ನಿಮಗೆ. ಸೊ ಥಿಯೇಟರ್ ಇಸ್ ಅ ಒನ್ಲಿ ಪ್ಲೇಸ್ ವೇರ್ ಯು ಕ್ಯಾನ್ 2.5 hour ಅಥವಾ 3 hour, 2.5 hour ನಿಮ್ಗೆ ಒಂದು ಡಿಸ್ಟರ್ಬೆನ್ಸ್ ಇಲ್ದೇನೆ ಒಂದು ಕತ್ಲು ಕೋಣೆಲಿ ಕೂಡ ಹಾಕಿ ನಿಮ್ಗೆ ಆ ಸಿನಿಮಾ ತೋರಿಸ್ತಾರೆ ಗೊತ್ತಾ, ಅಲ್ಲಿ ಇರೋದು ಗೈಸ್ ಮಜಾ. ಆ ಸೌಂಡು ಮತ್ತೆ ಆ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ನೋಡಿದಾಗ್ಲೇನೆ ಆ ಫೀಲ್ ಸಿಗೋದು, ಆ ವೈಬ್ರೇಷನ್ ಆಗೋದು. ಇಲ್ಲ ಅಂದ್ರೆ ಸುಮ್ಮನೆ ಮನೇಲಿ ಕುತ್ಕೊಂಡು ನಾವು ಯಾರೋ ಒಬ್ರು ಬರ್ತಾರೆ ಮಾತಾಡ್ತೀವಿ ಅಂದ್ಬಿಟ್ಟು ಪಾಸ್ ಮಾಡ್ಕೊಂಡು ನೋಡ್ಬಿಡ್ತೀವಿ. ಸೊ ಅದು ಮಜಾ ಸಿಗಲ್ಲ. ಮತ್ತೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ ಗೈಸ್, ಥಿಯೇಟ್ರಲ್ಲೇ ನೋಡಿ. ದಯವಿಟ್ಟು ಪೈರಸಿ ಮಾಡಬೇಡಿ. ಮತ್ತೆ OTT ಪ್ಲಾಟ್ಫಾರ್ಮ್, ದರಿದ್ರ OTT ಪ್ಲಾಟ್ಫಾರ್ಮ್ ಮತ್ತೆ ಮೊಬೈಲಲ್ಲಿ ನೋಡೋದು ದಯವಿಟ್ಟು ಬಿಡಿ. ನಾವುಗಳೇ ಚಿತ್ರಮಂದಿರನ ಮುಂದಕ್ಕೆ ತಗೊಂಡೋಗ್ಬೇಕು. ಯಾಕಂದ್ರೆ ಸಿಂಗಲ್ ಸ್ಕ್ರೀನ್ ಇವತ್ತೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ದಯವಿಟ್ಟು ನಾವುಗಳೇ ಕೈ ಜೋಡಿಸ್ಬೇಕು ಇದಕ್ಕೆ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಹಾರೈಸಿ. ನೆಕ್ಸ್ಟ್ ಇದರಲ್ಲಿ ಡ್ರ್ಯಾಗನ್ ಮಂಜು ಅಂತ ಒಬ್ರು ವಿಲನ್ ಬರ್ತಾ ಇದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ದಿ ಬೆಸ್ಟ್ ವಿಲನ್ ಎಂಟ್ರಿ ಕೊಟ್ಟರು ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಒಂದು ಭಯ ಬೀಳಿಸ್ತಾರೆ ಅವರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಮತ್ತೆ ಹೀರೋಯಿನ್ ಅಶ್ವಿನಿ ಅಂತ ಹೀರೋಯಿನ್, ಅವ್ರದ್ದು ಕೂಡ ಫಸ್ಟ್ ಮೂವಿ ಡೆಬ್ಯೂಟ್ ಇದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಮತ್ತೆ ಎಸ್ಪೆಷಲಿ ಆ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರ ಹೆಸರು ಬಂದ್ಬಿಟ್ಟು ಪ್ರಿಯಾ ಶಾಂತಮರ್ಷನ್ ಅಂತ. ಅಲ್ಟಿಮೇಟ್ ಗೈಸ್, ನೀವು ನೋಡ್ಬೇಕು ಆ ಸೀನ್ಗಳನ್ನ. ಅವ್ರು ಆಕ್ಟ್ ಮಾಡಿರೋದು ಆ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಸೂಪರ್ ಆಗಿ ಮಾಡಿದ್ದಾರೆ. ಕತೆ ಇರೋದು ಮೇನ್ ಇದೇನೆ. ಇವಾಗಿನ ಯೂತ್ಗಳೆಲ್ಲ ಅಡಿಕ್ಟ್ ಆಗ್ತಾ ಇರೋದು ಈ ಗಾಂಜಾ, ಡ್ರಗ್ಸ್, ಅಫಿಮೇನ್, ಕೊಕೇನ್, ಅದಕ್ಕೆಲ್ಲ ಅಡಿಕ್ಟ್ ಆಗ್ತಿದೆಯಲ್ಲ. ಸೊ ಅದರಿಂದ ತಡೆಗಟ್ಟೋದಕ್ಕೆ ಒಂದು ಸ್ಟ್ಯಾಂಡ್ ನ ತಗೊಂಡ್ಬಂದಿದ್ದಾರೆ ಅಂತಾನೆ ನಾನು ಹೇಳ್ಬೋದು. ಈ ಮೂವಿ ನೋಡಿ ಕೆಲವ್ರು ಕಲ್ತ್ಕೋಬೇಕು. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಯಾವ ಹುಡುಗರು ಇದಕ್ಕೆ ಅಡಿಕ್ಟ್ ಆಗಬೇಡಿ. ಡೈರೆಕ್ಷನ್ ಮತ್ತೆ ಸ್ಟೋರಿ ಬಂದ್ಬಿಟ್ಟು ನಮ್ಮ ದುನಿಯಾ ವಿಜಯ್ ಅವ್ರದೇ, ಹ್ಯಾಟ್ಸ್ ಆಫ್ ಅವ್ರಿಗಂತೂ. ಸೊ ಪ್ರೊಡ್ಯೂಸರ್ ಬಂದ್ಬಿಟ್ಟು ಜಗದೀಶ್ ಗೌಡ ಮತ್ತೆ ಕೃಷ್ಣ ಸಾರ್ಥಕ್ ಅಂತ. ಸೊ ಕಾಸ್ಟ್ಗಳೆಲ್ಲ ಇವ್ರು ಮಾಡಿ. ನಮ್ಮ ದುನಿಯಾ ವಿಜಯ್ ಸರ್ ಒಂದು ಗುಣ ಏನಂದ್ರೆ ಪ್ರತಿ ಒಬ್ರು ಹೊಸೊಬ್ರನ್ನೇ ಅವ್ರು ಟ್ರೈ ಮಾಡ್ತಾರೆ. ಅಂಡ್ ಇದ್ರಲ್ಲಿ ಬಂದ್ಬಿಟ್ಟು ಅವ್ರ ಟೀಮ್ ಹಳೆ ಟೀಮ್ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಅದೇ ಟೀಮ್ ಹಾಕೊಂಡಿದ್ದಾರೆ. ಅಂಡ್ ಇನ್ನೊಂದೇನಂದ್ರೆ ಎಲ್ಲ ಚಿಕ್ಕ ಕಲಾವಿದ್ರು ಅಂದ್ರೆ ಫ್ರೆಶರ್ಸ್, ಅವ್ರನ್ನೆಲ್ಲ ಹಾಕೊಂಡು ಅವರಲ್ಲಿರೋ ಟ್ಯಾಲೆಂಟ್ ಎಲ್ಲ ಹೊರಗಡೆ ತರ್ತಾ ಇದ್ದಾರೆ. ಸೊ ಅದೊಂದು ಖುಷಿ ವಿಚಾರ. ನಮ್ಮ ಕಾಕ್ರೋಚ್ ಸುದ್ದಿ ಅವ್ರದ್ದು ತುಂಬಾ ಒಳ್ಳೆ ಮಜಾ ಇದೆ, ಕಾಮಿಡಿ ಇದೆ, ಅದು ನೋಡಿ ಚೆನ್ನಾಗಿದೆ, ಥ್ರಿಲ್ಲಿಂಗ್ ಆಗಿದೆ. ಅದನ್ನು ರಂಗಾಯಣ ರಘು ಸರ್ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಬರ್ತಾರೆ. ರಂಗಾಯಣ ರಘು ಸರ್ ಅದು ಚೆನ್ನಾಗಿದೆ. ಮತ್ತು ನಮ್ಮ ಅಚ್ಯುತ್ ಅವ್ರದ್ದೊಂದು ಫೈಟ್ ಇದೆ ಗೈಸ್, ಅದು ನೋಡಬೇಕು ನೀವು. ಸಕ್ಕತ್ತಾಗಿ ಮಾಡಿದ್ದಾರೆ ಫೈಟು. ದ ವಿಲನ್ ಹೀರೋಯಿಸಮ್ ತರಾನೇ ಒಂಥರ ಫೈಟ್ ಇಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಸೊ ಓವರ್ ಆಲ್ ಮೂವಿ ನೋಡ್ಬಿಟ್ಟು ನನಗನ್ಸಿದ್ದು ಈ ಟೈಮ್ನಲ್ಲಿ ಭೀಮಾ ಸಿನಿಮಾ ಬೇಕಿತ್ತು ಗೈಸ್, ಬಂದಿದೆ. ಯಾಕಂದ್ರೆ ಯಾವ ಮೂವಿನೂ ಇವಾಗ ಬರ್ತಾ ಇಲ್ಲ, ಎಲ್ಲ 3 ವರ್ಷ 4 ವರ್ಷ ಟೈಮ್ ತಗೊತಾ ಇದ್ದಾರೆ. ಬಟ್ ದುನಿಯಾ ವಿಜಯ್ ಸರ್ ಅದೇ ಹೇಳ್ಬೇಕಂದ್ರೆ, ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಏನೋ ಗೊತ್ತಾಗಲ್ಲ, ನೀಟಾಗಿ ಫ್ಲೋಲ್ಲಿ ಸಿನಿಮಾ ಮಾಡ್ತಾರೆ,
ರಿಲೀಸ್ ಮಾಡ್ತಾರೆ. ತುಂಬಾ ಖುಷಿ ಆಯ್ತು ಮೂವಿ ನೋಡ್ಬಿಟ್ಟು. ಸೆಕೆಂಡ್ ಹಾಫ್ ಅಲ್ಲಿ ಒಂದ್ 2 ಮಕ್ಕಳು ಬರ್ತಾರೆ. ಅವರು ಅದೊಂದು ಎಮೋಷನಲ್ ಸೀಲ್ ಇದೆ. ಅವ್ರ ತಂದೆ ಅಂದ್ರೆ ದುನಿಯಾ ವಿಜಯ್ ಸರ್ ಅವರ ಅಣ್ಣ ಸತ್ತೋದಾಗ ಸಾಯಿಸ್ಬಿಡ್ತಾರೆ. ಸೊ ಅವಾಗ ಮಕ್ಕಳು ಇಬ್ರು ಬರ್ತಾರೆ. ಆ ಒಂದು ದೃಶ್ಯ ನೀವು ನೋಡ್ಬೇಕು ಗೈಸ್. ಸೀರಿಯಸ್ ಆಗಿ ಹತ್ಬಿಡ್ತೀರ ಗೈಸ್. ನಾನಂತೂ ಹತ್ಬಿಟ್ಟೆ. ತುಂಬಾ ಚೆನ್ನಾಗಿದೆ. ಏನ್ ಮಾಡಿದಾರೆ ಆ ಮಕ್ಕಳು ಆಕ್ಟಿಂಗ್ ಅಂದ್ರೆ ಅವರಿಬ್ರು ಸೂಪರ್ ಆಗಿ ಮಾಡಿದಾರೆ. ಅವರು ಆಕ್ಟಿಂಗ್ ಕೂಡ. ಇನ್ನೇನು ಕಲ್ಯಾಣಿ ರಾಜು ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ದುನಿಯಾ ವಿಜಯ್ ಸರ್ ಅವರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರಂತೂ ಎನಿ ಟೈಮ್ ಗೊತ್ತಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಮತ್ತೆ ನಮ್ಮ ರಂಗಾಯಣ ಸರ್, ಅಚ್ಯುತ್ ಸರ್. ಆಮೇಲೆ ಇನ್ನೊಂದು ಗೈಸ್, ಇದರಲ್ಲಿ ಮೇನ್ ಅಂದ್ರೆ ಡೈಲಾಗ್ಸ್. ಆ ಲೋಕಲ್ ಒಂದು ಆ ಎಸೆನ್ಸ್ ಇದೆ ಗೊತ್ತಾ, ಪಕ್ಕಾ ಕೊಟ್ಟಿದ್ದಾರೆ ಇದರಲ್ಲಿ. ಆ ಲೋಕಲ್ ಟೇಸ್ಟ್ ಬಂದ್ಬಿಟ್ಟು ಇದರಲ್ಲಿದೆ. ಆ ಡೈಲಾಗ್ಸ್ ಅಂತೂ ಬೇರೆ ಲೆವೆಲ್ ಗೈಸ್. ಸಖತ್ ಲೋಕಲ್ ಮಾಸ್ ಆಗಿ ಡೈಲಾಗ್ಸ್ ಬರ್ದಿದ್ದಾರೆ ಅವರಂತೂ. ಸೂಪರ್ ಆಗಿ ಹೊಡಿತಾರೆ ಡೈಲಾಗ್ಗಳು. ಆಮೇಲೆ ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಂದ್ರೆ ಯಾವುದೇ ರೀತಿ ಬಿಲ್ಡಪ್ಸ್ ಇಲ್ಲ. ಸೊ ನಮ್ಮ ನಡುವೆ ಏನೇನ್ ನಡೀತದೆ, ಒಂದು ಲೋಕಲ್ಸ್ ಹುಡುಗರು ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಸೊ ಅದಕ್ಕೆ ನಾವೇನ್ ಮಾತಾಡ್ತೀವಿ ಅದೇ ರೀತಿನೇ ಮೂವಿನ ತಗೊಂಡು ಹೋಗಿದ್ದಾರೆ. ಎಲ್ಲೂ ಕೂಡ ಒಂದು ಇದು ಬೇಡ, ಇದು ಬೇಡವಾಗಿತ್ತು ಅಂತ ಅನ್ಸಿಲ್ಲ ನನಗಂತೂ. ಸೊ ಎಸ್ಪೆಷಲಿ ಈ ಡೈಲಾಗ್ ಇದೆ ಗೊತ್ತಾ, ಏನೋ ಮೀಟ್ರ್ ಇದೇನೋ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಕಿಲೋಮೀಟರ್ ಗಟ್ಟರೆ ಇದೆ ಹೇಳೋ ಜಿಟೋ ಅಂತಾರೆ. ಸೊ ಈ ಡೈಲಾಗ್ ಮಾತ್ರ ಬೇರೆ ಲೆವೆಲ್ ಗೈಸ್, ಬೇರೆ ಲೆವೆಲ್. ಟ್ರೈಲರ್ ಅಲ್ಲಿ ಕೂಡ ನೀವು ನೋಡ್ಬೋದು ಇದು. ಸೊ ನೆಕ್ಸ್ಟ್ ಟ್ರೈಲರ್ ನೋಡ್ಕೊಂಡು ನಿಮ್ಗೆ ಕೆಲವೊಂದು ಹೇಳ್ತೀನಿ. ಆಮೇಲೆ ಏನಿದೆ ಗೈಸ್, ಈ ಏಜ್ ಅಲ್ಲೂ ಈ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಈ ರೇಂಜ್ ಫೈಟ್ ಇದೆ ಗೊತ್ತಾ, ಬೇರೆ ಲೆವೆಲ್. ಇದ್ರಲ್ಲೂ ಕೂಡ ನಿಮ್ಗೆ 6 ಪ್ಯಾಕ್ಸ್ ನೋಡ್ಬೋದು ಅವ್ರದ್ದು. ಅಲ್ಟಿಮೇಟ್ ಆಗಿದೆ ಆ ಬಾಡಿ ಫಿಟ್ನೆಸ್. ನೀವು ನೋಡ್ಬೋದು ಇದರಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನೊಂದು ವೀಲಿ ಹುಡಿಯವ್ರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ ಈ ಮೂವಿನಲ್ಲಿ. ಕ್ರೇಜ್ಗೋಸ್ಕರ ದಯವಿಟ್ಟು ವೀಲಿ ಮಾಡಬೇಡಿ. ಕ್ರೇಜ್ಗೋಸ್ಕರ ನಿಮ್ಮ ಪ್ಯಾಷನ್ ಆಗಿ ತಗೊಂಡು ಅದಕ್ಕೆ ಸೇಫ್ಟಿ ಗೇರ್ಸ್ ಎಲ್ಲ ಹಾಕೊಂಡು ನಿಮ್ಮ ಸೇಫ್ಟಿಯಿಂದ ಅದಕ್ಕೆ ಅಂತ ಮಾಡೋ ಜಾಗ ಇದೆ, ದಯವಿಟ್ಟು ಅಲ್ಲಿ ಮಾಡಿ. ದಯವಿಟ್ಟು ಪಬ್ಲಿಕ್ ಅಲ್ಲಿ, ರಿಂಗ್ ರೋಡ್, ಹೈವೇಸ್ಗಳಲ್ಲಿ ವೀಲಿ ಮಾಡೋಕ್ಕೆ ಯಾವುದೇ ಸೇಫ್ಟಿ ಮೆಷರ್ಸ್ ಇದೆ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ. ಸೊ ಅದು ಒಂದು ಮೆಸೇಜ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಿ. ಅದ್ರೆ ಏನೋ ಯಾರಿಗೋ ತೋರ್ಸಕ್ಕೆ, ಯಾರಿಗೋ ಇಂಪ್ರೆಸ್ ಮಾಡೋಕೆ ಹೋಗಿ ನೀವು ವೀಲಿ ಎಲ್ಲ ಮಾಡಿಕೊಂಡು ಸುಮ್ಮನೆ ನಿಮ್ಮ ಲೈಫ್ನಲ್ಲಿ ಹಾಳು ಮಾಡ್ಕೋಬೇಡಿ ಗೈಸ್. ಮೊನ್ನೆ ದುನಿಯಾ ವಿಜಯ್ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. 4,500 ಹೆಣ್ಮಕ್ಳಿಗೆ HIV ಬಂದಿದ್ದಂತೆ. ಯಾಕೆಂದ್ರೆ ಮತ್ತೆ 2,500 ಗಂಡು ಮಕ್ಳಿಗೆ HIV. ಯಾಕೆಂದ್ರೆ ಹೊಸ ಡ್ರಗ್ ಬಂದಿದೆ, ಸಿರೆಂಜ್ ಅಲ್ಲಿ ಇಂಜೆಕ್ಟ್ ಮಾಡಿಕೊಂಡು ಒಂದು ಇನ್ಫೆಕ್ಷನ್ ಸ್ಪ್ರೆಡ್ ಮಾಡ್ತಾ ಇದಾರೆ ಎಲ್ಲಾದ್ರೂ. ಸೊ ಅದರಿಂದನೂ ದಯವಿಟ್ಟು ದೂರ ಇರಿ. ಹೊಸ ಒಂದು ತಲೆ ತುಂಬಕ್ಕೆ ಅಂತಾನೆ ಜನಗಳಿರ್ತಾರೆ. ಸೊ ಡ್ರಗ್ಸ್ ದಯವಿಟ್ಟು ಗೈಸ್. ಅದರಲ್ಲಿ ಒಂದು ಸ್ಲೋಗನ್ ಬೇರೆ ಇದೆ, ಡ್ರಗ್ಸ್ ಡ್ರ್ಯಾಗ್ಸ್ ಯು ಡೌನ್ ಅಂತ. 200% ನಿಜ ಅದು. ಡ್ರಗ್ಸ್ ನಿಮ್ಮನ್ನ ಕೆಳಗೆ ಎಳ್ಕೊಂಡ್ ಬಂದ್ಬಿಡುತ್ತೆ. ಬರೀ ಎಳ್ಕೊಂಬರಲ್ಲ, ಸಾಯಿಸ್ಬಿಡುತ್ತೆ. ನೀವು ನಂಬಿರೋರು, ನಿಮ್ಮ ಫ್ಯಾಮಿಲಿ ಎಲ್ಲನೂ ದೂರ ಮಾಡಿಸ್ಬಿಡುತ್ತೆ ಅದಂತೂ. ದಯವಿಟ್ಟು ಭೀಮಾ ಸಿನಿಮಾ ನೋಡಿ. ನಮ್ಮ ದುನಿಯಾ ವಿಜಯ್ ಸರ್ ಅಂತೂ ಅದರಲ್ಲಂತೂ ಎತ್ತಿದ ಕೈ ಅವರು. ಲೋಕಲ್ ಟೇಸ್ಟ್ನ ಕೊಡೋದಕ್ಕೆ. ಸೊ ಡೈಲಾಗ್ಸ್ ಮಾತ್ರ ನೀವು ಗೈಸ್ ಇಂಚು ನೀವು ಎಂಜಾಯ್ ಮಾಡ್ತೀರಾ. ಇದಂತೂ ನಾನು 200% ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ಎಲ್ಲೂ ಬೇಜಾರಾಗಲ್ಲ ಭೀಮಾ ಸಿನಿಮಾದಲ್ಲಿ. ನನಗಂತೂ ಒಂದು ಸೆಕೆಂಡ್ ಬೋರ್ ಆಗಿಲ್ಲ ಗೈಸ್. ಇಂಟರ್ವಲ್ಲೇ ಬೇಡ ಅನ್ನಿಸ್ಬಿಡ್ತು ನನಗಂತೂ. ಇಂಟರ್ವಲ್ ಇಲ್ಲ ಅಂದ್ರೂ ಆರಾಮಾಗಿ ಕೂತ್ಕೊಂಡು ನೋಡ್ಬಿಡ್ತೀವಪ್ಪ ಅನ್ನೋ ಥರ ಇತ್ತು. ಸಿನಿಮಾ ತುಂಬಾ ಅದ್ಭುತವಾಗಿದೆ, ಅದ್ಭುತವಾಗಿ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಸಿನಿಮಾ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಓಕೆ, ಕೊನೆಯದಾಗಿ ಏನಂದ್ರೆ, ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ನಿಮ್ಮ ಹತ್ರದ ಚಿತ್ರಮಂದಿರಕ್ಕೆ ಸಿನಿಮಾ ಹೋಗಿ ನೋಡಿ. ದಯವಿಟ್ಟು ಫೋನಿಗೆ ಬರುತ್ತೆ, ಟಿವಿಗೆ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ. 150 ರೂಪಾಯಿ 200 ರೂಪಾಯಿ ಎಲ್ಲೂ ಹೋಗಲ್ಲ. ದಯವಿಟ್ಟು ಮೂವಿ ನೋಡಿ, ತುಂಬಾ ಚೆನ್ನಾಗಿದೆ. ನೀವು ಕೊಡೋ ದುಡ್ಡಿಗೆ ತುಂಬಾ ವರ್ತಿದೆ. ಆಮೇಲೆ ಪೈರಸಿ ಮಾಡಿಕೊಂಡು ದಯವಿಟ್ಟು ಮಾಡಬೇಡಿ ಗೈಸ್. ಅದನ್ನ ಮಾತ್ರ ಮಾಡಬೇಡಿ. ಅದನ್ನ ನಂಬ್ಕೊಂಡೇ ಚಿಕ್ಕ ದೊಡ್ಡ ಬಿಡಿ, ಚಿಕ್ಕ ಮೂವಿ ಮಾಡ್ತಾ ಇರ್ತಾರೆ ಗೊತ್ತಾ, ಅವ್ರಿಗೂ ಸೇಮ್ ಇದೇ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಪೈರಸಿ ದಯವಿಟ್ಟು ಮಾಡಬೇಡಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.
ಮೀಟ್ರ್ ಕಿಲೋಮೀಟರ್ಗಳ ಗಟ್ಟಲೆ ಐತೆ ಹೇಳಲ್ಲ. ನೂರಾರು ಜನ ಕೌರವ್ರನ್ನ ಎದುರಿಸಿದವ್ ನೀನು, ನಿನ್ನ ಸೈನ್ಯ ಉಳಿಸ್ಕೊಳಕ್ಕಾಗಲಿಲ್ಲ.